ಓಂ ಶಾಂತಿ. ಮುರಳಿಯ ದಿನಾಂಕ 30/3/2022। मीठे बच्चे, तुम बाप के बने हो। इस दुनिया से मरने के लिए ऐसी अवस्था पक्की करो जो अंत्य में बाप के सिवाय कोई भी याद न आए। ಮಧುರ ಮಕ್ಕಳೇ, ನೀವು ತಂದೆಯ ಮಕ್ಕಳಾಗಿದ್ದೀರಿ. ಈ ಹಳೆ ಪ್ರಪಂಚದಿಂದ ಸಾಯುವುದಕ್ಕಾಗಿ ಇಂಥ ಅವಸ್ಥೆಯನ್ನು ಪಕ್ಕಾ ಮಾಡಿಕೊಳ್ಳಿರಿ, ಯಾವುದರಿಂದ ನಿಮಗೆ ಕೊನೆ ಸಮಯದಲ್ಲಿ ಒಬ್ಬ ತಂದೆಯ ವಿನಃ ಬೇರೆ ಯಾರ ನೆನಪು ಸಹ बरबारदु। प्रश्न: सबसे तीखी आग कौन सी है जो सारी दुनिया को इस समय लगी हुई है? उसको बुझाने का तरीका सुनाओ। ಎಲ್ಲಕ್ಕಿಂತಲೂ ತೀವ್ರವಾದಂತಹ ಅಗ್ನಿ ಯಾವುದಾಗಿದೆ? ಆ ಅಗ್ನಿ ಅಥವಾ ಬೆಂಕಿ ಇವತ್ತು ಇಡೀ ಜಗತ್ತಿಗೆ ಹತ್ತಿದೆ. ಅದನ್ನು ಆರಿಸುವ ಉಪಾಯ ಏನು ಅಥವಾ ವಿಧಾನ ಯಾವುದು? उत्तर: सारी दुनिया में इस समय काम की आग लगी हुई है। यह आग सबसे तीखी है। ಇಡೀ ಪ್ರಪಂಚದಲ್ಲಿ ಇವತ್ತು ಕಾಮದ ಬೆಂಕಿ ಹತ್ತಿದೆ. ಈ ಬೆಂಕಿ ಬಹಳ ತೀಕ್ಷ್ಣ ಆಗಿದೆ. इस आग को बुझाने वाली रूहानी मिशन एक ही है। इसके लिए स्वयं को फायर ब्रिगेड बनाना है। ಈ ಬೆಂಕಿಯನ್ನು ಆರಿಸುವಂತಹ ಸಂಘ ಅಥವಾ ದಳ ಒಂದೇ ಆಗಿದೆ. ಆದ್ದರಿಂದ ತಮಗೆ ತಾವು ಅಗ್ನಿಶಾಮಕ ದಳದವರು ಎಂದು ತಿಳ್ಕೊಳ್ಳಿ. ಅಗ್ನಿಶಾಮಕ ದಳದಲ್ಲಿ ಇರುವಂತಹ ಸೇವಕ ನೀವು ಅಂತ ತಿಳಿಯಿರಿ. सिवाय योग बल के यह आग बुझ नहीं सकती। काम विकार ही सबकी सत्यानाश करता है। इसलिए इस भूत को भगाने का पूरा पुरुषार्थ करो। ಯೋಗ ಬಲದ ವಿನಃ ಬೇರೆ ಯಾವ ಮಾರ್ಗದಿಂದನೂ ಈ ಅಗ್ನಿಯನ್ನು ಆರಿಸುವುದಕ್ಕೆ ಆಗೋದಿಲ್ಲ. ಕಾಮವಿಕಾರವೇ ಸರ್ವರ ಸತ್ಯಾನಾಶ ಮಾಡಿಬಿಡ್ತದೆ. ಆದ್ದರಿಂದ ಈ ಭೂತವನ್ನು ಓಡಿಸುವುದಕ್ಕಾಗಿ ಸಂಪೂರ್ಣ ಪುರುಷಾರ್ಥ ಮಾಡಿರಿ. गीत: महफिल में जल उठी शमा परवानों के लिए। ओम शांति। जो अच्छे सर्विसेबल बच्चे हैं वह इस गीत के अर्थ को अच्छी रीति समझ जाते हैं। गीत को सुनने से सारे सृष्टि चक्र रचता और रचना के आदि मध्य अंत्य को जाना जाता है। गीत बजाया जाता कि मनुष्य जान जाए किस द्वारा? ज्ञान के सागर द्वारा। ಸಭೆಯಲ್ಲಿ ಮಹಾಜ್ಯೋತಿ ಬೆಳಗಿದೆ. ಆ ಮಹಾಜ್ಯೋತಿಯ ಮೇಲೆ ನಾವೆಲ್ಲ ಆತ್ಮ ಪತಂಗಗಳು ಬಲಿಯಾಗ್ತಾ ಇದ್ದೇವೆ. ಹೀಗೆ ಒಳ್ಳೊಳ್ಳೆ ಸೇವಾಧಾರಿ ಮಕ್ಕಳು ಈ ಗೀತೆಯ ಅರ್ಥವನ್ನು ಸಹಜವಾಗಿ ತಿಳ್ಕೊಳ್ತಾರೆ
ಮತ್ತು ಜನರಿಗೂ ಇದರ ಅರ್ಥ ತಿಳಿಸಿಕೊಡ್ತಾರೆ. ಈ ಹಾಡಿನ ಅರ್ಥ ತಿಳ್ಕೊಳ್ಳೋದ್ರಿಂದ ನಮಗೆ ಇಡೀ ಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನ ಗೊತ್ತಾಗ್ತದೆ. ಜನರಿಗೆ ಜ್ಞಾನ ತಿಳಿಸುವುದಕ್ಕಾಗಿಯೇ ಬಾಬಾ ಇಂತಿಂಥ ಹಾಡುಗಳನ್ನು ಮಾಡಿಸಿದರೆ ಅದನ್ನು ಹಾಕಿ ಕೇಳಿಸ್ತಾರೆ. ಇದರ ಅರ್ಥ ತಿಳಿಸುವಂಥವರು ಅಥವಾ ಜ್ಞಾನ ಹೇಳುವಂಥವರು ಯಾರು? ಜ್ಞಾನಸಾಗರ ತಂದೆ ತಿಳಿಸಿಕೊಡ್ತಾರೆ. ಜ್ಞಾನಸಾಗರ ತಂದೆಯಿಂದಲೇ ನಾವು ಈ ಜ್ಞಾನವನ್ನು ಕೇಳ್ತಾ ಇದ್ದೇವೆ. ಆ ಹಾಡಿನಲ್ಲಿ ಮುಂದೆ ಬರ್ತದೆ, ಪ್ರೀತ ಬನಿ ಹೇ ದುನಿಯಾ ಮೇ ಮರ್ ಜಾನೆ ಕೆ ಲಿಯೇ ಅಂತ. तो बच्चे जानते हैं हम बाप के बने इसलिए है पुरानी दुनिया से मरकर अपने परम धाम में जाने के लिए. ಈಗ ನಮಗೆ ತಿಳಿದಿದೆ, ನಾವು ಆ ತಂದೆಯನ್ನು ಪ್ರೀತಿ ಮಾಡುವುದು, ಅವನ ಮೇಲೆ ಬಲಿಯಾಗುವುದೇ ಹಳೆ ಪ್ರಪಂಚದಿಂದ ಸಾಯುವುದಕ್ಕಾಗಿ ಮತ್ತು ಪರಮಧಾಮಕ್ಕೆ ಹೋಗುವುದಕ್ಕಾಗಿ. यह पुरुषार्थ और कोई करा न सके सिवाय एक बाप के. बाप कहते मेरा बनने से तुमको इस दुनिया से मरना होगा. ऐसी अवस्था पक्की होनी चाहिए जो एक बाप की याद के सिवाय अंत्य में किसकी याद न आए. ಬಾಬಾನೇ ಮಕ್ಕಳ ಮೂಲಕ ಜಗತ್ತಿನಿಂದ ಸಾಯುವ ಪುರುಷಾರ್ಥ ಮಾಡಿಸ್ತಾರೆ. ಕೊನೆಗೆ ನಿಮ್ಮ ಅವಸ್ಥೆ ಎಷ್ಟು ಪಕ್ಕಾ ಆಗಬೇಕು ಅಂದರೆ ದೇಹ ಬಿಡುವ ಸಮಯದಲ್ಲಿ ತಂದೆಯ ವಿನಃ ಅನ್ಯರ ನೆನಪು ಬರಬಾರದು. क्षमा आई है परवानों को साथ ले जाने के लिए. परवाने ढेरों के ढेर है, प्रदर्शनी में देखो कितने ढेर आते हैं. ಆ ಮಹಾಜ್ಯೋತಿಯಾಗಿರುವಂತಹ ತಂದೆ ಈ ಸಭೆಯಲ್ಲಿ, ಆತ್ಮಗಳ ಸಭೆಯಲ್ಲಿ ಬಂದಿದ್ದಾರೆ. ಆತ್ಮ ಪತಂಗಗಳಿಗೆ ಜ್ಞಾನ ಹೇಳೋದಕ್ಕಾಗಿ ಅಥವಾ ಪತಂಗಗಳ ಜೊತೆಗೆ ಮಿಲನ ಮಾಡುವುದಕ್ಕಾಗಿ. ಇಲ್ಲಿ ಜ್ಯೋತಿ ಮಹಾಜ್ಯೋತಿ ಒಂದೇ ಆಗಿದೆ. ಪತಂಗಗಳು ರಾಶಿ ರಾಶಿ ಜನ ಇದ್ದಾರೆ. ಪ್ರದರ್ಶನದಲ್ಲಿ ರಾಶಿ ರಾಶಿ ಜನ ಜ್ಞಾನ ಕೇಳಲಿಕ್ಕೆ, ಚಿತ್ರಪಟಗಳನ್ನು ನೋಡಲಿಕ್ಕೆ ಬರ್ತಾರೆ. ಬಾಪ್ ಸಮझाते पुरानी दुनिया का विनाश और नई दुनिया की स्थापना कैसे होती है, यह संगम पर दिखाया जाता है. दोनों इकट्ठे हो न सके. एक ख़त्म होनी है ज़रूर, फिर नई दुनिया आनी है ज़रूर. ಹಳೆ ಪ್ರಪಂಚ ಹೊಸ ಪ್ರಪಂಚ ಒಟ್ಟಿಗೆ ಇರೋದಿಲ್ಲ. ಒಂದು ಹೋಗಬೇಕು, ಇನ್ನೊಂದು ಬರಬೇಕು. तुम्हारे में जो अच्छे अच्छे बच्चे हैं वह जानते हैं जब तुम राम राज्य के भांति बनते हो तो तुम्हारे में कोई भी भूत नहीं होना चाहिए. ಒಳ್ಳೊಳ್ಳೆ ಮಕ್ಕಳಿಗೆ ಅರ್ಥ ಆಗ್ತದೆ, ನಾವು ರಾಮರಾಜ್ಯಕ್ಕೆ ಹೋಗುವುದಕ್ಕಾಗಿ ಯೋಗ್ಯರಾದಾಗ ನಮ್ಮಲ್ಲಿ ಯಾವುದೇ ಭೂತ ಇರೋದಿಲ್ಲ. ಭೂತೋं को भगाने की कोशिश करनी चाहिए. ಯಾವ ಭೂತಗಳು ನಮ್ಮಲ್ಲಿ ಇರಬಾರದು. ಭೂತಗಳನ್ನು ಓಡಿಸುವುದಕ್ಕಾಗಿ ಪ್ರಯತ್ನ ಮಾಡಿರಿ, ಪುರುಷಾರ್ಥ ಮಾಡಿರಿ. पहले काम अग्नि को बुझाना है, अपने लिए फायर ब्रिगेड बनना है. ಮೊದಲು ಕಾಮ ಅಗ್ನಿಯನ್ನು ಆರಿಸಿರಿ, ನಿಮಗೆ ನೀವೇ
ಅಗ್ನಿಶಾಮಕ ದಳ ಆಗ್ರಿ. ನಿಮ್ಮಲ್ಲಿ ಇರುವ ಅಗ್ನಿಯನ್ನು ನೀವೇ ಆರಿಸಿರಿ. यह आग सबसे तीखी और बिल्कुल गंदी है, सिवाय योग बल के बुझा नहीं सकते. ಈ ಅಗ್ನಿ ಏನಿದೆ ಎಲ್ಲಕ್ಕಿಂತಲೂ ತೀಕ್ಷ್ಣವಾಗಿದೆ, ಹೊಲಸಾಗಿದೆ. ಯೋಗ ಬಲದ ವಿನಃ ಇದನ್ನು ಆರಿಸಲಿಕ್ಕೆ ಸಾಧ್ಯವಿಲ್ಲ. तो यह सवाल दुनिया का है. सबको काम की अग्नि आग लगी हुई. ಇದು ಕೇವಲ ಒಬ್ಬರ ಪ್ರಶ್ನೆ ಅಲ್ಲ, ಇಡೀ ಜಗತ್ತಿನ ಪ್ರಶ್ನೆ ಆಗಿದೆ. ಇಡೀ ಜಗತ್ತಿಗೆ ಕಾಮದ ಅಗ್ನಿ ಹತ್ತಿದೆ. इस आग को बुझाने वाली रूहानी मिशन एक ही है. उनको ज़रूर यहाँ आना पड़ेगा. कहते हैं हे पतित पावन आओ. पतित ಕಾಮಿ ಕೋ ಕಹಾ ಜಾತಾ ಹೈ. ಇಡೀ ಪ್ರಪಂಚದಲ್ಲಿ ಇರುವ ಕಾಮದ ಅಗ್ನಿಯನ್ನು ಆರಿಸುವುದಕ್ಕಾಗಿ ಪರಮಾತ್ಮ ಬಂದು ಒಂದು ಅಗ್ನಿಶಾಮಕ ದಳವನ್ನು ರಚನೆ ಮಾಡ್ತಾನೆ. ಆತ್ಮಿಕ ಸಂಘವನ್ನು ರಚಿಸ್ತಾನೆ. ನಾವೆಲ್ಲರೂ ಅವನಿಗೆ ಕರೆದಿದ್ದೀವಿ, ಹೇ ಪತಿತ ಪಾವನ ಬಾ. ಪತಿತರು ಅಂದ್ರೇ ಕಾಮಿಗಳು, ವಿಕಾರಿಗಳು. हे काम की आग को भस्म करने वाले आओ. यहाँ मेजॉरिटी तो पतित है. ಕಾಮದ ಅಗ್ನಿಯನ್ನು ಆರಿಸುವಂತಹ ಹೇ ಪತಿತ ಪಾವನ ಬಾ ಎಂದು ನಾವು ಕರೆದಿದ್ದೇವೆ. अब वह युक्ति बताते इनको कैसे बुझाओ. ಆ ತಂದೆನೇ ಬಂದು ಈಗ ಉಪಾಯ ಹೇಳಿಕೊಡ್ತಾರೆ, ಆ ಅಗ್ನಿಯನ್ನು ಹೇಗೆ ಆರಿಸಬೇಕು ಅಂತ. यह काम अग्नि भी सतो रजो तमो में आती है. तमो प्रधान वह है जो बिल्कुल रह नहीं सकते. आग लगी रहती मनुष्य की सत्यानाश. यह काम विकार करता है. ಈ ಕಾಮದ ಅಗ್ನಿಯೂ ಸಹ ಸತೋ ರಜೋ ತಮೋ ಗುಣದಲ್ಲಿ ಇರ್ತದೆ. ತಮೋ ಪ್ರಧಾನ ಅಂದರೆ ಯಾರು ಪ್ರತಿದಿನ ಆ ವಿಕಾರದಲ್ಲಿ ಮುಳುಗಿರ್ತಾರೋ ಅವರು. ಮನುಷ್ಯರ ಸತ್ಯಾನಾಶ ಈ ಕಾಮ ವಿಕಾರನೇ ಮಾಡ್ತಾ ಇದೆ. सतयुग में कोई दुश्मन होता नहीं. वहाँ न रावण होता न मनुष्य के दुश्मन होते. ಆದರೆ ಸತ್ಯಯುಗದಲ್ಲಿ ಈ ವಿಕಾರಗಳು ಇರೋದಿಲ್ಲ, ಅಂದರೆ ಶತ್ರುಗಳು ಇರೋದಿಲ್ಲ, ರಾವಣನೂ ಇರೋದಿಲ್ಲ. तुम समझाते हो भारत का सबसे बड़ा दुश्मन रावण है. खेल सारा भारत पर बना हुआ है. कार्टून भी दिखाया, वह भी मनुष्य, यह भी मनुष्य. देवताओं के आगे हाथ जोड़कर कहते आप सर्वगुण संपन्न, हम पापी दुखी. ಬಾಬಾ ಹೇಳ್ತಾರೆ, ರಾಮನ ಆಟ ರಾವಣನ ಆಟ ಭಾರತದಲ್ಲಿ ನಡೀತದೆ. ರಾವಣನೂ ಮನುಷ್ಯನೇ, ರಾಮನೂ ಮನುಷ್ಯನೇ. ರಾವಣ ಅಂದರೆ ವಿಕಾರಿ ಮನುಷ್ಯರು, ದೇವತೆಗಳು ಅಂದರೆ ದೈವಿ ಗುಣ ಸಂಪನ್ನರಾದಂತಹ ಮನುಷ್ಯರು. ವಿಕಾರಿ ಮನುಷ್ಯರು ಹೋಗಿ ಸರ್ವಗುಣ ಸಂಪನ್ನರಾದಂತಹ ದೇವತಾ ಮನುಷ್ಯರ ಮುಂದೆ ಹೋಗಿ ನಮಸ್ಕಾರ ಮಾಡ್ತಾರೆ, ನಮನ ಮಾಡ್ತಾರೆ, ಹೇಳ್ಕೋತಾರೆ ನಾವು ನೀಚರು, ಪಾಪಿಗಳು ಅಂತ. यह भारत श्रेष्ठाचारी पावन था, जहाँ देवताएं राज्य करते थे. लक्ष्मी नारायण राम सीता दोनों का राज्य था. है उन्हों का घराना. प्रजा का चित्र तो नहीं बनाएंगे. अब बाप कितना सहज करके समझाते. ದೇವತೆಗಳ ರಾಜ್ಯದಲ್ಲಿ ಅನೇಕ ದೇವತೆಗಳು ಇರ್ತಾರೆ.
ಆದರೆ ಚಿತ್ರದಲ್ಲಿ ಲಕ್ಷ್ಮೀನಾರಾಯಣ ರಾಮ ಸೀತೆಯ ರಾಜ್ಯ ಅಂತಲೇ ಬರೆಯಲಾಗ್ತದೆ. ಎಲ್ಲ ಪ್ರಜೆಗಳನ್ನು ಅಲ್ಲಿ ತೋರಿಸೋದಕ್ಕೆ ಆಗೋದಿಲ್ಲ. ಈ ಥರ ಬಾಬಾ ನಮಗೆ ಎಲ್ಲ ವಿಷಯಗಳನ್ನು ಸಹಜ ಮಾಡಿ ತಿಳಿಸ್ತಾರೆ. जैसे मेरी बुद्धि में धारणा है, झाड़ ड्रामा की नॉलेज हमारे पास है, इसलिए मुझे ज्ञान का सागर कहते। ऐसे बच्चों की बुद्धि में धारणा होनी चाहिए. ಬಾಬಾ ಹೇಳ್ತಾರೆ, ನನ್ನ ಬುದ್ಧಿಯಲ್ಲಿ ಹೇಗೆ ಕಲ್ಪವೃಕ್ಷದ ಜ್ಞಾನ ಇದೆ, ಸೃಷ್ಟಿ ನಾಟಕದ ಜ್ಞಾನ ಇದೆ, ಜ್ಞಾನದ ಧಾರಣೆ ಆಗಿದೆ, ಹಾಗೆ ಮಕ್ಕಳಲ್ಲಿಯೂ ಸಹ ಜ್ಞಾನದ ಧಾರಣೆ ಆಗಬೇಕು. सृष्टि के आदि मध्य अंत्य का ज्ञान मुझ में, मुझे ज्ञान सागर पवित्रता का सागर भी कहते हैं, पतित पावन भी मुझे कहते, जो आकर सारे भारत को पावन बनाते हैं. ನನ್ನಲ್ಲಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇರುವ ಕಾರಣ ನನಗೆ ಜ್ಞಾನ ಸಾಗರ ಅಂತ ಹೇಳಲಾಗ್ತದೆ. ಪವಿತ್ರತೆಯ ಸಾಗರ, ಪತಿತ ಪಾವನ ಅಂತಲೂ ಹೇಳಲಾಗ್ತದೆ. ಭಾರತೀಯರೇ ನನಗೆ ಪತಿತ ಪಾವನ ಎಂದು ಕರೀತಾರೆ. मैं तुमको राजयोग सिखाता हूँ, राजा ये भी भगवान को याद करते. भगवान से क्या मिलेगा? जरूर स्वर्ग का वर्षा मिलना चाहिए. ನಾನು ನಿಮಗೆ ರಾಜಯೋಗ ಕಲಿಸ್ತೀನಿ. ಈ ಯೋಗದ ಅಭ್ಯಾಸದಿಂದ ನಿಮಗೆ ಸ್ವರ್ಗದ ರಾಜ್ಯ ಭಾಗ್ಯ ಸಿಗ್ತದೆ, ಸ್ವರ್ಗದ ಆಸ್ತಿ ಸಿಗ್ತದೆ. तुम सबसे पूछते हो परमात्मा का परिचय है, वह बाप रचयिता है तो ज़रूर स्वर्ग रचता होगा, और स्वर्ग की राजाई हम बच्चों को मिली होगी. ಪರಮಾತ್ಮನ ಪರಿಚಯ ನೀವು ಜನರಿಗೆ ಕೇಳ್ತೀರಿ, ಅವರಿಗೆ ಪರಿಚಯ ಗೊತ್ತಿರೋದಿಲ್ಲ. ನೀವು ತಿಳಿಸ್ತೀರಿ ಪರಮಾತ್ಮ ಸ್ವರ್ಗದ ರಚಯಿತ ಅಂದ ಮೇಲೆ ಆ ಸ್ವರ್ಗದಲ್ಲಿ ಅವನ ಮಕ್ಕಳೇ ಇರಬೇಕು. अब नहीं हम वह वर्षा ले तो फिर कब लेंगे? ಆ ತಂದೆಯ ಆಸ್ತಿಯನ್ನು ಈಗ ನಾವು ಪಡ್ಕೊಳ್ಳಿಲ್ಲ ಅಂದರೆ ಇನ್ನು ಯಾವಾಗ ಪಡ್ಕೋತೀವಿ? ಈಗ ಪಡ್ಕೊಂಡ್ರೆ ಮಾತ್ರ ಕಲ್ಪಕಲ್ಪಕ್ಕೂ ಪಡ್ಕೊಳ್ತೇವೆ. भारतवासियों ने कल्प पहले ली थी, अब फिर लेनी. तुम बच्चे भी पूछते हो चलेंगे वैकुंठ. ಭಾರತವಾಸಿಗಳೇ ಅವನಿಂದ ಆ ರಾಜ್ಯ ಭಾಗ್ಯವನ್ನು, ರಾಜಾಯಿಯನ್ನು ಪಡ್ಕೊಂಡಿದ್ರು, ಈಗಲೂ ಪಡ್ಕೊಳ್ತಿದ್ದಾರೆ. ನೀವು ಜನರಿಗೆ ಪ್ರಶ್ನೆ ಕೇಳಿ, ನೀವು ಸ್ವರ್ಗಕ್ಕೆ ಬರ್ತೀರಾ? भगवान से नई दुनिया का वर्षा लेंगे. भारत को वर्षा मिला था, अब नहीं, और कोई को तो मिल न सके, क्योंकि भारत ही भगवान की जन्मभूमि. ಭಾರತಕ್ಕೆ ಆಸ್ತಿ ಸಿಕ್ಕಿತ್ತು, ಈಗ ಮತ್ತೆ ಸಿಗ್ತಾ ಇದೆ. ಯಾಕೆ ಅಂದರೆ ಭಾರತ ಭಗವಂತನ ಜನ್ಮಭೂಮಿಯಾಗಿದೆ. ಆದ್ದರಿಂದ ಭಾರತೀಯರಿಗೆ ನೀವು ಕರೀರಿ. ಹೇ ಭಾರತವಾಸಿಗಳೇ, ನೀವೇ ತಂದೆಯ ಆಸ್ತಿಯನ್ನು ಪಡ್ಕೋಬಹುದು. ಬನ್ನಿ, ಚಾರಿಟಿ ಬಿಗಿನ್ಸ್ ಆಟ್ ಹೋಮ್. ನಿಮ್ಮಿಂದಲೇ ಪುರುಷಾರ್ಥದ ಪ್ರಾರಂಭವಾಗಲಿ, ಒಳ್ಳೆ ಕಾರ್ಯದ ಶುಭಾರಂಭವಾಗಲಿ. यहाँ वालों को ही देंगे ना, परंतु बहुत बच्चियाँ समझा नहीं सकती. ಜ್ಞಾನ ಹೇಳುವುದು ಬಹಳ ಸಹಜ ಇದೆ, ಆದರೆ ಅನೇಕ ಮಕ್ಕಳು ಈ ಜ್ಞಾನ ಹೇಳ್ತಾನೇ ಇಲ್ಲ. ಕುಮಾರಿಯರು, ಮಾತೆಯರು ಸಹ ಈ ಜ್ಞಾನ ಜನರಿಗೆ ತಿಳಿಸ್ತಾ ಇಲ್ಲ.
बच्चों को साक्षात्कार भी कराते, दिखाते तुम वैकुंठ के प्रिंस प्रिंसेज बनते हो। मनुष्य से प्रिंस बनने की यह ಪಾಠಶಾಲಾ है। ಬಾಬಾ ಹೇಳ್ತಾರೆ, ಜ್ಞಾನ ಹೇಳುವ ಅಭ್ಯಾಸ ಎಲ್ಲರೂ ಮಾಡಬೇಕು. ಜ್ಞಾನದಲ್ಲಿ ಪಕ್ಕಾ ಮಾಡಿಸೋದಕ್ಕಾಗಿ ಬಾಬಾ ಮಕ್ಕಳಿಗೆ ಸಾಕ್ಷಾತ್ಕಾರಗಳನ್ನು ತೋರಿಸ್ತಾರೆ. ನೀವೇ ಮಕ್ಕಳು ವೈಕುಂಠದ ರಾಜಕುಮಾರ ರಾಜಕುಮಾರಿ ಆಗ್ತೀರಿ. ಇದು ರಾಜಕುಮಾರ ರಾಜಕುಮಾರಿಯರಾಗುವ ಪಾಠಶಾಲೆ ಆಗಿದೆ. साक्षात्कार होता है कि पुरुषार्थ कर ऐसा बनो, बाप की श्रीमत पर चल पुरुषार्थ करो. कृष्ण को देखा यह कोई बड़ी बात नहीं, ऐसे तो आगे बहुत देखते थे फिर चले गए. ಬಾಬಾ ಹೇಳ್ತಾರೆ, ಸಾಕ್ಷಾತ್ಕಾರ ನೋಡುವುದು, ಕೃಷ್ಣನ ಚಿತ್ರ ನೋಡುವುದು ಅದೇನು ದೊಡ್ಡ ವಿಷಯ ಅಲ್ಲ. ಆ ಥರ ನೋಡಿದವರು ಬಹಳ ಜನ ಜ್ಞಾನ ಬಿಟ್ಟು ಹೋಗಿದ್ದಾರೆ. ಸಾಕ್ಷಾತ್ಕಾರ ನೋಡಿದ ನಂತರ ಶ್ರೀಮತದಂತೆ ನಡೆದು ಪುರುಷಾರ್ಥ ಮಾಡಬೇಕು. ಸಾಕ್ಷಾತ್ಕಾರ ಹುआ फिर पढ़ते नहीं तो क्या फ़ायदा. ಸಾಕ್ಷಾತ್ಕಾರ ನೋಡಿಯೂ ಒಳ್ಳೆಯ ರೀತಿಯಿಂದ ಅಭ್ಯಾಸ ಮಾಡಲಿಲ್ಲ, ಪುರುಷಾರ್ಥ ಮಾಡಲಿಲ್ಲ ಅಂದರೆ लाभ है. इतना पुरुषार्थ नहीं करते क्योंकि भूतों का वार है, देहाभिमान का कड़ा भूत है. ಮಕ್ಕಳು ಯಾಕೆ ಪುರುಷಾರ್ಥ ಮಾಡೋದಿಲ್ಲ ಅಂದರೆ ಭೂತಗಳ ದಾಳಿ ಆಗಾಗ ಆಗ್ತಾನೇ ಇರ್ತದೆ. ದೇಹ ಅಭಿಮಾನದ ಭೂತ ಎಲ್ಲರಲ್ಲಿಯೂ ಇದೆ. बुद्धि में रहना चाहिए कि खेल पूरा होता है. अब हम यह पुराना चोला छोड़ रहे, यह भी याद पड़ जाए तो अहो भाग्य. ಈಗ ಆಟ ಮುಗಿಲಿಕ್ಕೆ ಬಂದಿದೆ, ನಾವು ಹಳೆ ದೇಹ ಬಿಟ್ಟು ಹೋಗೋರಿದ್ದೆ. ಕೇವಲ ಈ ಒಂದು ವಿಚಾರ ನೆನಪಿಟ್ಕೊಂಡ್ರೂ ಸಾಕು, ನೀವು ದೊಡ್ಡ ಭಾಗ್ಯಕ್ಕೆ ಅಧಿಕಾರಿ ಆಗಿಬಿಡ್ತೀರಿ. खुशी का पारा चढ़ा रहेगा. अब हम जाते हैं वापस मुक्तिधाम. ಕೇವಲ ಈ ಒಂದೇ ಒಂದು ವಿಚಾರದ ನೆನಪಿನಿಂದ ಖುಷಿಯ ನಶೆ ಏರುವುದು. ಆ ವಿಚಾರ ಯಾವುದು ಅಂದರೆ, ನಾಟಕ ಮುಗಿಲಿಕ್ಕೆ ಬಂದಿದೆ, ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ. बल सन्यासी कहते, हम शरीर छोड़ ब्रह्म में लीन हो जाए, परंतु तत्व को याद करने से विकर्म विनाश नहीं होंगे तो जा कैसे सकते हैं. ಸನ್ಯಾಸಿಗಳು ಹೇಳ್ತಾರೆ, ನಾವು ದೇಹ ಬಿಟ್ಟು ಬ್ರಹ್ಮ ತತ್ವಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ತೀವಿ. ಆದರೆ ತತ್ವದ ನೆನಪು ಮಾಡುವುದರಿಂದ, ಅಂದರೆ ಮನೆಯ ನೆನಪು ಮಾಡುವುದರಿಂದ ವಿಕರ್ಮಗಳು ನಾಶ ಆಗೋದಿಲ್ಲ. ವಿಕರ್ಮಗಳು ನಾಶ ಆಗಲಿಲ್ಲ ಅಂದರೆ ಅವರು ಹೇಗೆ ತಾನೇ ಮನೆಗೆ ಹೋಗಬಹುದು. ले जाने वाला एक राम है, सभी बच्चों को ले जाएगा, आपे ही कोई जा नहीं सकता. ವಾಪಸ್ ಕರೆದುಕೊಂಡು ಹೋಗುವಂಥವನು ಕೇವಲ ಒಬ್ಬ ನಿರಾಕಾರ ರಾಮ ಆಗಿದ್ದಾನೆ. ಅವನೇ ಬಂದು ಎಲ್ಲರನ್ನೂ ಕರ್ಕೊಂಡು ಹೋಗ್ತಾನೆ. ತಾವಾಗಿ ಯಾರೂ ಸಹ ಮನೆಗೆ ಹೋಗುವಂತೆ ಇಲ್ಲ. पुरुषार्थ करते हैं, इस दुनिया में रहना अच्छा नहीं लगता, इसलिए वापस जाना चाहते. फिर कहते, हम इस नाटक में आए ही नहीं. अनेक ಮತಾಂತರ है. ಕೆಲವರಿಗೆ ಈ ಪ್ರಪಂಚದ ದುಃಖ, ನೋವು, ಕಷ್ಟಗಳನ್ನು ನೋಡಿ ಸಾಕಾಗಿರ್ತದೆ.
ಅವರಿಗೆ ಈ ಹಳೆ ಪ್ರಪಂಚದಲ್ಲಿ ಇರುವುದಕ್ಕೆ ಇಷ್ಟ ಇರೋದಿಲ್ಲ. ಅದಕ್ಕಾಗಿ ವಾಪಸ್ ಹೋಗುವುದಕ್ಕಾಗಿ ಬಯಸ್ತಾರೆ, ಅಥವಾ ಈ ಜನನ ಮರಣದ ಚಕ್ರದಲ್ಲಿ ಬರುವುದೇ ಬೇಡ ಅಂತನೂ ಬಯಸ್ತಾರೆ. गुरु गोसाई आदि करोड़ों की अंदाज में सबकी अपनी अपनी मत है. ಕೆಲವರು ವಾಪಸ್ ಹೋಗಿ ಬಿಡೋಣ, ಮತ್ತೆ ಬರುವುದೇ ಬೇಡ ಅಂತ ಇಷ್ಟಪಡ್ತಾರೆ. ಇನ್ನು ಕೆಲವರು ಮತ್ತೆ ಹೋಗಿ ಸುಖದಲ್ಲಿ ಬರಬೇಕು ಅಂತ ಇಷ್ಟಪಡ್ತಾರೆ. ಇನ್ನು ಕೆಲವರು ಅಲ್ಲೇ ಹೋಗಿ ಬ್ರಹ್ಮತತ್ವದಲ್ಲಿ ಐಕ್ಯ ಆಗ್ತೇವೆ ಅಂತ ತಿಳ್ಕೊಂಡಿದ್ದಾರೆ. ಹೀಗೆ ಪ್ರತಿಯೊಬ್ಬರದು ತಮ್ಮ ತಮ್ಮದೇ ಆದ ಮತ ಇದೆ. ಭಲ್ ಕಹತೆ ಆಪಕಾ ಜ್ಞಾನ್ ಬಹುತ್ ಅಚ್ಚಾ ಹೈ, ಬಾಹರ್ ಗಯೆ ಔರ್ ಖಲಾಸ್. ಅನೇಕರು ಜ್ಞಾನ ಕೇಳಿ ಹೇಳ್ತಾರೆ, ಇದು ಬಹಳ ಒಳ್ಳೆಯ ಜ್ಞಾನ ಇದೆ. ಆದರೆ ಹೊರಗೆ ಹೋದ ನಂತರ ಎಲ್ಲವನ್ನೂ ಮರೀತಾರೆ. बहुत है जिनकी तकदीर में नहीं, इतना मर्तबा छोड़ कर आवे यह नहीं हो सकता, इसलिए गरीब ही उठाते. यहाँ तो आकर बच्चा बनना पड़ेगा. कोई सन्यासी गुरु इतने सब फॉलोवर्स को छोड़ आवे ಬಡಾ ಮುಷ್ಕಿಲ್. ಬಾಬಾ ಹೇಳ್ತಾರೆ, ಸಾಧು ಸನ್ಯಾಸಿಗಳು ತಮ್ಮ ಸ್ಥಾನ ಮಾನವನ್ನು ಬಿಟ್ಟು ಬರುವುದಕ್ಕೆ ಅವರಿಗೆ ಕಷ್ಟ ಆಗ್ತದೆ. ಜ್ಞಾನ ಒಪ್ಕೊಂಡ್ರೂ ಸಹ ಎಲ್ಲರ ಮುಂದೆ ಅದನ್ನು ಅವರು ಹೇಳೋದಿಲ್ಲ. सो भी यह प्रवृत्ति मार्ग है, मेल फीमेल दोनों को इकट्ठा रहना पड़े. वहाँ तो निवृत्ति मार्ग है. ಸಾಧು ಸನ್ಯಾಸಿಗಳ ಮಾರ್ಗ ನಿವೃತ್ತಿ ಮಾರ್ಗ ಆಗಿದೆ, ಇದು ಪ್ರವೃತ್ತಿ ಮಾರ್ಗ ಆಗಿದೆ. निश्चय बुद्धि वालों की झट परीक्षा ली जाती है. देखे गुरु पना छोड़ते हैं, बाबा का बनना पड़ता है ना. बाबा किसको भी समझाने का सहज उपाय भी समझाते. ಬಾಬಾ ಹೇಳ್ತಾರೆ, ಈ ಜ್ಞಾನ ಮಾರ್ಗಕ್ಕೆ ಬಂದು ಕೂಡಲೇ ಅವರ ನಿಶ್ಚಯದ ಪರೀಕ್ಷೆನೂ ನಡೀತದೆ. ಪರೀಕ್ಷೆಯಲ್ಲಿ ಪಾಸಾಗುವಂಥವರು ಮಾತ್ರ ಮುಂದೆ ಪುರುಷಾರ್ಥ ಮಾಡಿ ಗುರಿಯನ್ನು ತಲುಪ್ತಾರೆ. ಗುರುಗಳು ಸಾಮಾನ್ಯವಾಗಿ ತಮ್ಮ ಸ್ಥಾನ ಮಾನವನ್ನು ಬಿಟ್ಟು ಬರೋದಿಲ್ಲ. तो पहले यहाँ निश्चय बुद्धि चाहिए, फिर श्रीमत मिले उस पर चलना है. ಬಾಬಾ ಹೇಳ್ತಾರೆ, ಮೊದಲು ಇಲ್ಲಿ ನಿಶ್ಚಯ ಬುದ್ಧಿ ಬೇಕು, ನಂತರ ಶ್ರೀಮತದ ಪಾಲನೆ ಮಾಡಬೇಕು. ढेरों के ढेर आते, कहते बहुत अच्छा है, परंतु खुद थोड़े ही खड़े होते. ಅನೇಕರು ಬರ್ತಾರೆ, ಜ್ಞಾನ ಚೆನ್ನಾಗಿದೆ ಅಂತ ಹೇಳ್ತಾರೆ, ಆದರೆ ಜ್ಞಾನ ಮಾರ್ಗದಲ್ಲಿ ನಡೆಯೋದಿಲ್ಲ. अपनी राय देकर चले जाते, यह मालूम नहीं पड़ता कि यह किसके मत पर चल रहे. ಬಂದವರು ನಮಗೇನೆ ಉಪದೇಶ ಮಾಡಿ ಹೇಳಿ ಹೋಗಿಬಿಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ನಾವು ಯಾರ ಮತದಂತೆ ನಡೀತಾ ಇದ್ದೇವೆ ಅಂತ. प्रैक्टिस पड़ी हुई है मत देने की. ಬಾಬನ ಮಕ್ಕಳಿಗೇನೆ ಉಪದೇಶ ಮಾಡಿ ಹೋಗಿಬಿಡ್ತಾರೆ. बाकी खुद बैठ समझे यह नहीं, यहाँ कोई मत नहीं देनी, हमको तो श्रीमत पर चलना है. ಇಲ್ಲಿ ನಮಗೆ ಯಾರ ಮತನೂ ಬೇಕಿಲ್ಲ, ಸಲಹೆನೂ ಬೇಕಿಲ್ಲ. ನಮಗೆ ತಂದೆಯಿಂದ ಶ್ರೀಮತ ದೊರೀತಾ ಇದೆ. पहले बाप का बनना है, फिर वह जो श्रीमत दे उस पर चलना है.
ಮೊದಲು ತಂದೆಯ ಮಗು ಆಗಬೇಕು, ನಂತರ ಅವನು ಕೊಡುವ ಶ್ರೀಮತದಂತೆ ನಡಿಬೇಕು. आते तो ढेर है परंतु अच्छी तरह समझते नहीं, ज्ञान के मत वाले बनते नहीं. इस समय है भक्ति के मत वाले. ರಾಶಿ ರಾಶಿ ಜನ ಇಲ್ಲಿಗೆ ಬರ್ತಾರೆ, ಜ್ಞಾನ ಕೇಳ್ತಾರೆ, ಆದರೆ ತಿಳ್ಕೊಳ್ಳೋದಿಲ್ಲ, ಜ್ಞಾನದ ಮತದಂತೆ ನಡೆಯೋದಿಲ್ಲ. ಎಲ್ಲರೂ ಭಕ್ತಿಯ ಮತದಂತೆ ನಡೆಯೋರಿದ್ದಾರೆ. जप तप पाठ आदि सब भक्ति के लिए करते हैं. आधा कल्प तुमने भी भक्ति की भगवान से मिलने के लिए. सब भगत ठहरे ना. ಭಕ್ತಿಯಲ್ಲಿ ಜಪ ತಪ ಪೂಜಾ ಪಾಠ ವ್ರತ ನೇಮಗಳನ್ನು ಮಾಡ್ತಾ ಇರ್ತಾರೆ. ನೀವು ಸಹ ಅರ್ಧ ಕಲ್ಪದಿಂದ ಭಗವಂತನ ಪ್ರಾಪ್ತಿಗಾಗಿ ಭಕ್ತಿ ಮಾಡಿದ್ದೀರಿ. ನೀವೆಲ್ಲರೂ ಒಂದು ಕಾಲದಲ್ಲಿ ಭಕ್ತರಾಗಿದ್ದರು, ಇವತ್ತು ಮಕ್ಕಳಾಗಿದ್ದೀರಿ. ಯಹ ಸಂಗಮ ಯುಗ है, कल्प के संगम का गायन है. कल्प के संगम युगे बाप आते हैं. सतयुग है कल्याणकारी स्वर्ग, कलयुग है अकल्याणकारी नर्क. ಸತ್ಯಯುಗ ಅಂದರೆ ಕಲ್ಯಾಣಕಾರಿ ಸ್ವರ್ಗ ಆಗಿದೆ, ಕಲಿಯುಗ ಅಂದರೆ ಅಕಲ್ಯಾಣಕಾರಿ ನರ್ಕ ಆಗಿದೆ. ರಾವಣ ಹೇ ಅಕಲ್ಯಾಣಕಾರಿ, ರಾಮ ಹೇ ಕಲ್ಯಾಣಕಾರಿ. ರಾವಣ ಅಂದ್ರೇ ಅಕಲ್ಯಾಣಕಾರಿ, ರಾಮ ಅಂದರೆ ಕಲ್ಯಾಣಕಾರಿ. ಯಹ ನಾಲೆಜ್ ಬುದ್ಧಿ ಮೇ ಟಪಕ್ನಿ ಚಾಹಿಯೆ. ಬಾಬಾ ಹೇಳುವ ಈ ಜ್ಞಾನ ಬುದ್ಧಿಯಲ್ಲಿ ಹನಿತಾ ಇರಬೇಕು. ಓನಾ ರಹನಾ ಚಾಹಿಯೆ ಕಿ ಜಾಕರ್ ವಿಚಾರೋಂ ಕಾ ಕಲ್ಯಾಣ ಕರೆ. ವಿಕಾರಿ ಮನುಷ್ಯರನ್ನು ನೋಡಿದಾಗ, ಕಲಿಯುಗದ ಮನುಷ್ಯರನ್ನು ನೋಡಿದಾಗ ಕರುಣೆ ಬರಬೇಕು. ಹೋಗಿ ಅವರ ಕಲ್ಯಾಣ ಮಾಡೋಣ ಎಂಬ ವಿಚಾರ ಬರಬೇಕು. कोई में ऐसी खामी है जो उनसे सब हैरान रहते. कहते बाबा फलाने में यह अवगुण है. बहुत समाचार आते हैं. बाबा का कहना है समाचार दो तो सावधानी मिले. कोई अवगुण है तो सर्विस कम करेंगे. ಬಾಬಾ ಹೇಳ್ತಾರೆ, ಒಬ್ಬರಲ್ಲಿ ಅವಗುಣ ಇತ್ತು ಅಂದರೆ ಮತ್ತು ಆ ಅವಗುಣದಿಂದ ಡಿಸ್ಸರ್ವಿಸ್ ಆಗ್ತಾ ಇದ್ದರೆ ನೀವು ಬಾಬವ್ರಿಗೆ ಕಲ್ಯಾಣದ ಭಾವನೆಯಿಂದ ತಿಳಿಸ್ರಿ. ಆಗ ಬಾಬಾ ಅವರಿಗೆ ಎಚ್ಚರಿಕೆ ಕೊಡ್ತಾರೆ. ಆಜ್ಕಲ್ ಪढ़े लिखे विद्वान पंडित तो बहुत है, वह बहुत तीखे हैं. कच्चे बच्चों का तो माथा ही खराब कर दे, इसलिए तीखे तीखे बच्चों को बुलाते हैं. ಇಂದಿನ ಪ್ರಪಂಚದಲ್ಲಿ ವಿದ್ವಾನ ಪಂಡಿತರು ಬಹಳ ಜನ ಇದ್ದಾರೆ. ಜ್ಞಾನದ ಬಗ್ಗೆ ವಾದ ವಿವಾದ ಮಾಡುವಂಥವರು, ಚರ್ಚೆ ಮಾಡುವಂಥವರು ನಿಮ್ಮ ತಲೆನೇ ತಿಂದಾಕ್ತಾರೆ. ಅದಕ್ಕಾಗಿ ಒಳ್ಳೊಳ್ಳೆ ಪಂಡಿತರು ವಿದ್ವಾನರಿಗೆ ಜ್ಞಾನ ತಿಳಿಸೋದಕ್ಕಾಗಿ ಒಳ್ಳೊಳ್ಳೆ ಜ್ಞಾನಿ ಮಕ್ಕಳನ್ನು ಕಳಿಸಬೇಕು. ಸಮಜ್ತೆ ಹೇ ಯಹ ಹಮಾರೆ ಸೆ ಹೋಶಿಯಾರ್ ಹೈ. ಪ್ರದರ್ಶನಿ ಮೇ ಬಾಬಾ ಸಮಾಚಾರ ಮಂಗಾತೆ ರಹತೆ. ಒಳ್ಳೊಳ್ಳೆ ಮಕ್ಕಳನ್ನು ಪ್ರದರ್ಶನದ ಸೇವೆಗೆ ಕಳಿಸಬೇಕು. ಪ್ರದರ್ಶನದಲ್ಲಿ ಯಾವ ಥರ ಸೇವೆ ನಡೀತಾ ಇದೆ, ಎಷ್ಟು ಜನ ಬರ್ತಿದ್ದಾರೆ ಎಂಬ ಸಮಾಚಾರ ತಂದೆಗೆ ತಿಳಿಸಬೇಕು. कोई पूछते तुम शास्त्र आदि पढ़ते हो, बोलो यह तो हम जानते, जन्म जन्मांतर पढ़ते आए. अभी हमको बाबा का डायरेक्शन है कि कुछ नहीं पढ़ो. ಆಗ ಹೇಳ್ರಿ, ನಾವು ಶಾಸ್ತ್ರ ಪುರಾಣಗಳನ್ನು ಓದ್ತಾ ಬಂದಿದ್ದೇವೆ, ಜನ್ಮ ಜನ್ಮಾಂತರದಿಂದ ಓದಿದ್ದೇವೆ. ಆದರೆ ಈಗ
ನಮಗೆ ಜ್ಞಾನಸಾಗರ ತಂದೆಯ ಆಜ್ಞೆ ಸಿಕ್ಕಿದೆ. ಮಕ್ಕಳೇ, ನೀವು ಲೌಕಿಕದ ಯಾವ ಗ್ರಂಥಗಳನ್ನು ಪುರಾಣಗಳನ್ನು ಓದಬೇಡಿ ಅಂತ. ಮೈಜೋಸು ನಾವು ವಹಿಸು, ಪರಮಾತ್ಮನ ಆದೇಶ ಆಗಿದೆ. ನಾನೇನು ತಿಳಿಸ್ತೀನಿ ಹೇಳ್ತೀನಿ ಅದನ್ನೇ ನೀವು ಕೇಳಬೇಕು ಅಂತ ನಮಗೆ ಪರಮಾತ್ಮನ ಆದೇಶ ಆಗಿದೆ ಅಂತ ತಿಳಿಸ್ರಿ. ಮೇರಿ ಮತ್ ಪರ್ ಚಲೋ ಮುझे ಯಾದ್ ಕರೋ ತೋ ವಿಕರ್ಮ ವಿನಾಶ ಹೋಗಿ. ಜನ್ಮ ಜನ್ಮಾಂತರದಿಂದ ವೇದ ಶಾಸ್ತ್ರಗಳನ್ನು ಓದ್ತಾ ಬಂದಿದ್ದೇವೆ, ಆದರೆ ಅದರಿಂದ ನಮ್ಮ ವಿಕರ್ಮ ನಾಶ ಆಗಲಿಲ್ಲ. ಅದಕ್ಕಾಗಿ ಪರಮಾತ್ಮ ತಿಳಿಸ್ತಾರೆ, ಈಗ ನನ್ನ ಮತದಂತೆ ನಡೀರಿ, ನನ್ನನ್ನು ನೆನಪು ಮಾಡಿರಿ, ಆಗ ನಿಮ್ಮ ವಿಕರ್ಮಗಳು ವಿನಾಶ ಆಗಿ ನೀವು ಪವಿತ್ರ ಆಗುವಿರಿ. मैं आया हूँ तुमको ले जाने, मैं तुम्हारा बाप हूँ, तुमको मुक्ति जीवन मुक्ति दूंगा. अभी मौत तो सामने खड़ा है. ನಾನು ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕಾಗಿ ಬಂದಿದ್ದೇನೆ. ಮುಕ್ತಿ ಜೀವನ್ ಮುಕ್ತಿ ಕೊಡ್ತೇನೆ. ಎಲ್ಲರ ವಿನಾಶ ಅಥವಾ ಮರಣ ಎದುರಿಗೆ ನಿಂತಿದೆ. सबको जाना है मुक्ति में, फिर जीवन मुक्ति में आना है. जीवन मुक्ति सतो प्रधान में आते हैं, इसलिए कहा जाता सर्व के सद्गति दाता सर्वोदय. ಇಲ್ಲಿ ಜೀವನ ಮುಕ್ತಿ ಅಂದರೆ ಪ್ರತಿಯೊಂದು ಆತ್ಮ ಈ ಸೃಷ್ಟಿ ನಾಟಕದಲ್ಲಿ ಬಂದಾಗ ಮೊದಲು ಸತೋಪ್ರಧಾನ ಆಗಿರ್ತದೆ. ಆ ಸತೋಪ್ರಧಾನ ಅವಸ್ಥೆಯ ಸ್ಥಿತಿಗೆ ಜೀವನ ಮುಕ್ತಿ ಅಂತ ಹೇಳಲಾಗ್ತದೆ. ಆ ದೃಷ್ಟಿಯಿಂದ ಪರಮಾತ್ಮ ಜಗತ್ತಿನ ಸರ್ವ ಆತ್ಮರಿಗೂ ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ಕೊಡ್ತಾನೆ. ಆದ್ದರಿಂದ ಅವನಿಗೆ ಸದ್ಗತಿ ದಾತ ಅಂತ ಹೇಳಲಾಗ್ತದೆ. ಅವನು ಸರ್ವೋದಯ ಲೀಡರ್ ಆಗಿದ್ದಾನೆ. सर्व में सारी दुनिया आ जाती, सर्वमाना सारी दुनिया का बाप समझाते. ಸರ್ವರ ಮೇಲೆ ದಯೆ ತೋರಿಸುವವನು ಅವನೊಬ್ಬನೇ. ಸರ್ವ ಅಂದ್ರೇ ಇಡೀ ಪ್ರಪಂಚದ ಆತ್ಮರು. ಎಲ್ಲರ ಮೇಲೆ ಕರುಣೆ ತೋರಿಸಿ ಎಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿಯ ವರದಾನ ಕೊಡ್ತಾನೆ. ಬೇಹದ್ ಕಾ ಸರ್ವೋದಯ ಲೀಡರ್ एक ही है, सारी विश्व पर दया कर, विश्व को बदलने वाला. तुम जानते हो बाबा हमको विश्व का मालिक बनाने आए. एवर हेल्दी एवर वेल्दी बन जाए, परंतु इतना भी किसकी बुद्धि में नहीं बैठता. ಬೇಹದ್ದಿನ ಸರ್ವೋದಯ ಲೀಡರ್ ಒಬ್ಬನೇ ಆಗಿದೆ. ವಿಶ್ವದ ಮೇಲೆ ದಯೆ ತೋರಿಸೋನು, ವಿಶ್ವವನ್ನೇ ಪರಿವರ್ತನೆ ಮಾಡುವವನು. ಅವನೇ ಬಂದು ಮಕ್ಕಳನ್ನು ವಿಶ್ವದ ಮಾಲೀಕರನ್ನಾಗಿ ಸದಾ ಆರೋಗ್ಯವಂತ ಭಾಗ್ಯವಂತರನ್ನಾಗಿ ಮಾಡ್ತಾನೆ. ಆದರೆ ಇಂಥ ಸಹಜ ವಿಚಾರವೂ ಸಹ ಅನೇಕರ ಬುದ್ಧಿಗೆ ಅರ್ಥನೇ ಆಗೋದಿಲ್ಲ. दो अक्षर भी बैठे तो अच्छा है कि हम भगवान बाप के बच्चे हैं. ಎರಡೇ ಅಕ್ಷರ ತಿಳ್ಕೊಂಡ್ರೆ ಸಾಕು, ನಾವು ತಂದೆಯ ಮಕ್ಕಳಾಗಿದ್ದೇವೆ. ತಂದೆಯಿಂದ ಸ್ವರ್ಗದ ಆಸ್ತಿಯನ್ನು ನಾವೇ ಪಡ್ಕೊಳ್ತೇವೆ. ತಂದೆ ಮತ್ತು ಆಸ್ತಿ ಈ ಎರಡೇ ಶಬ್ದಗಳನ್ನು ತಿಳ್ಕೊಂಡ್ರೆ ಸಾಕು ಅಂತ ಹೇಳ್ತಾರೆ ಬಾಬಾ. कि हम भगवान के बच्चे हैं और भगवान से स्वर्ग का वर्षा हमको मिलना चाहिए. मिला हुआ था फिर मिल रहा है. मुझे याद करो ವರ್ಷೆ ಕೋ ಯಾದ್ ಕರೋ. ತಂದೆ ಹೇಳ್ತಾರೆ, ನನ್ನನ್ನು ನೆನಪು ಮಾಡಿರಿ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಏಕ್ ದೋ ಕೋ ಯಹಿ ಮಂತ್ರ ದೋ, मैं तुम्हारा बेहद का बाप हूँ. धर्म स्थापना के लिए धक्के तो खाने पड़ते हैं.
बुद्धि में यह रहना चाहिए कि अब नाटक पूरा होता है, बाकी थोड़ा समय है, फिर घर जाना है, नए सिर फिर से पार्ट शुरू होगा। यह बुद्धि में रहे तो बहुत अच्छा है. ಬಾಬಾ ಹೇಳ್ತಾರೆ, ಯಾರೆಲ್ಲರೂ ಧರ್ಮ ಸ್ಥಾಪನೆಗಾಗಿ ಬಂದಿದ್ರೋ ಅವರೆಲ್ಲರೂ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದರು. ಹಾಗೆ ಈ ದೇವತಾ ಧರ್ಮದ ಸ್ಥಾಪನೆಯ ಕಾರ್ಯದಲ್ಲೂ ಸಹ ಅನೇಕ ಕಷ್ಟಗಳು ಬರ್ತವೆ, ವಿಘ್ನಗಳು ಬರ್ತವೆ. ಅವುಗಳನ್ನು ನಾವು ಸಹನೆ ಮಾಡಲೇಬೇಕು. ಈಗ ಈ ನಾಟಕ ಮುಗಿಯಲಿದೆ. ಇನ್ನು ಕೆಲವೇ ಸಮಯದಲ್ಲಿ ನಾವು ಮನೆಗೆ ಹೋಗೋರಿದ್ದೇವೆ. ನಂತರ ಹೊಸದಾಗಿ ಹೊಸ ನಾಟಕದಲ್ಲಿ ಹೊಸ ಪಾತ್ರ ಪ್ರಾರಂಭ ಮಾಡೋರಿದೆ. ಇಷ್ಟೇ ವಿಚಾರ ಬುದ್ಧಿಯಲ್ಲಿ ಇದ್ದರೂ ಸಾಕು ಅಂತಾರೆ ಬಾಬಾ. ತುಮ್ ಬಚ್ಚೋಂ ಕೆ ಕದಂ ಕದಂ ಮೇ ಪದಂ ಭರೆ ಹುಯಿ, ಬಡಿ ಜಬರ್ದಸ್ತ್ ಕಮಾಯಿ, खुद भगवान कमाई करने की राय देते, राय पर चलने से ಸ್ವರ್ಗ में तो पहुँच ही जाएंगे. ನಿಮ್ಮ ಹೆಜ್ಜೆ ಹೆಜ್ಜೆಯಲ್ಲೂ ಪದ್ಮದ ಪ್ರಾಪ್ತಿ ಇದೆ. ಸ್ವತಃ ಪರಮಾತ್ಮನೇ ನಿಮಗೆ ಆ ಪ್ರಾಪ್ತಿಗಾಗಿ ಸಲಹೆ ಕೊಡ್ತಾನೆ, ಶ್ರೀಮತ ಕೊಡ್ತಾನೆ. स्वर्ग में भी फिर ऊंच पद पाना चाहिए, यह कमाई है चुपचाप करनी. ಸ್ವರ್ಗಕ್ಕೇನೋ ಹೋಗಿ ಬಿಡ್ತೀರಿ, ಆದರೆ ಆ ಸ್ವರ್ಗದಲ್ಲಿ ಉನ್ನತವಾದ ಪದವಿಯನ್ನು ನೀವು ಪಡ್ಕೋಬೇಕು. ನಿಮ್ಮ ಈ ಸಂಪಾದನೆ ಗುಪ್ತವಾಗಿ ನಡೆದಿದೆ. कर्मेंद्रियों से कर्म करो परंतु दिल साजन की तरफ हो, बस बेड़ा पार है, बड़ी ಜಬರ್ದಸ್ತ್ ಕಮಾಯಿ. ಕರ್ಮ ಇಂದ್ರಿಯಗಳಿಂದ ಕರ್ಮಗಳನ್ನು ಮಾಡ್ತಾ ಇರಿ, ಆದರೆ ಬುದ್ಧಿ ಮಾತ್ರ ಆ ಪ್ರಿಯತಮನ ಹತ್ತಿರ ಇರಲಿ. ಆಗ ನಿಮ್ಮ ಜೀವನ ನೌಕೆ ದಾಟಿ ಹೋಗುವುದು. ಇದರಲ್ಲಿ ನಿಮಗೆ ಜಬರ್ದಸ್ತ್ ಸಂಪಾದನೆ ಇದೆ. ಬಾಪ್ ಕಿ ಸರ್ವಿಸ್ में रहने से ऑटोमेटिकली बहुत आमदनी होती है. ತಂದೆಯ ಸೇವೆಯಲ್ಲಿ ಸೇವೆ ಮಾಡೋದರಲ್ಲಿ ನಿಮಗೆ ಸಹಜ ಸ್ವಾಭಾವಿಕವಾಗಿ ಪ್ರಾಪ್ತಿ ಆಗ್ತಾ ಇರ್ತದೆ. ಸೇವೆಯಿಂದ ಸಾಕಷ್ಟು ಪ್ರಾಪ್ತಿ ಇದೆ. अच्छा मीठे मीठे सिकिलधे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. अब यह नाटक पूरा हुआ. हमें वापस मुक्ति धाम में जाना है. इस खुशी में रहकर पुरानी देह का अभिमान छोड़ देना है. ಈಗ ಈ ನಾಟಕ ಮುಗಿಲಿಕ್ಕೆ ಬಂದಿದೆ. ನಾವು ವಾಪಸ್ ಮುಕ್ತಿಧಾಮಕ್ಕೆ ಹೋಗಬೇಕು. ಇಂತಹ ಖುಷಿಯಲ್ಲಿಯೇ ಇದ್ದು ಹಳೆ ದೇಹದ ಅಭಿಮಾನವನ್ನು ಬಿಡಬೇಕು. ಎರಡನೇ, एक बाप की मत पर चलना है, बाप को अपनी मत नहीं देनी. ಒಬ್ಬ ತಂದೆಯ ಮತದಂತೆ ನಡಿಬೇಕು. ತಂದೆಗೆ ನಮ್ಮ ಮತವನ್ನು ಕೊಡಬಾರದು. निश्चय बुद्धि बन बाप की जो श्रीमत मिली है उस पर चलते रहना है. ನಿಶ್ಚಯ ಬುದ್ಧಿಯಾಗಿ ತಂದೆಯಿಂದ ಸಿಗುವ ಶ್ರೀಮತದಂತೆ ನಡೀತಾ ಇರಬೇಕು. वरदान. भिन्न भिन्न स्थितियों के आसन पर एकाग्र हो बैठने वाले
ರಾಜಯೋಗಿ ಸ್ವರಾಜ್ಯ ಅಧಿಕಾರಿ ಭವ. ಭಿನ್ನ ಭಿನ್ನ ಸ್ಥಿತಿಗಳ ಆಸನದಲ್ಲಿ ಏಕಾಗ್ರತೆಯಿಂದ ಕೂಡುವಂತಹ ರಾಜಯೋಗಿ स्वराज्य अधिकारी भव. राजयोगी बच्चों के लिए भिन्न भिन्न स्थितियाँ ही आसन है. कभी स्वमान की स्थिति में स्थित हो जाओ, कभी फरिश्ता स्थिति में, कभी लाइट हाउस माइट हाउस स्थिति में, कभी प्यार स्वरूप लवलीन स्थिति में. ರಾಜಯೋಗಿ ಮಕ್ಕಳಿಗೆ ಭಿನ್ನ ಭಿನ್ನ ಸ್ಥಿತಿಗಳೇ ಭಿನ್ನ ಭಿನ್ನ ಆಸನಗಳು ಆಗಿವೆ. ಒಮ್ಮೊಮ್ಮೆ ನೀವು ಸ್ವಮಾನದ ಸ್ಥಿತಿಯಲ್ಲಿ ಇರಿ, ಒಮ್ಮೆ ಫರಿಷ್ಠಾ ಸ್ಥಿತಿಯ ಆಸನದಲ್ಲಿ ಕೂತ್ಕೊಳ್ಳಿ, ಒಮ್ಮೆ ಲೈಟ್ ಹೌಸ್ ಸ್ಥಿತಿಯ ಆಸನದಲ್ಲಿ, ಒಮ್ಮೆ ಮೈಟ್ ಹೌಸ್ ಸ್ಥಿತಿಯ ಆಸನದಲ್ಲಿ, ಒಮ್ಮೆ ಪ್ರೇಮ ಸ್ವರೂಪದ ಸ್ಥಿತಿಯ ಆಸನದಲ್ಲಿ ಕುಳಿತು ಏಕಾಗ್ರತೆಯಿಂದ ತಂದೆಯ ನೆನಪು ಮಾಡಿರಿ. जैसे आसन पर एकाग्र हो बैठते हैं, ऐसे आप भी भिन्न भिन्न स्थिति के आसन पर स्थित हो वैरायटी स्थितियों का अनुभव करो. जब चाहो तब मन बुद्धि को ऑर्डर करो और संकल्प करते ही उस स्थिति में स्थित हो जाओ. तब कहेंगे ರಾಜಯೋಗಿ ಸ್ವರಾಜ್ಯ ಅಧಿಕಾರಿ. ಹೇಗೆ ಆಸನದಲ್ಲಿ ಕುಳಿತಾಗ ಮನುಷ್ಯ ಏಕಾಗ್ರತೆಯಿಂದ ಕೂತ್ಕೊಳ್ತಾನೆ, ಅವನು ಅಲ್ಲಾಡೋದಿಲ್ಲ, ಹಾಗೆ ನೀವು ಮಕ್ಕಳು ಸಹ ಭಿನ್ನ ಭಿನ್ನ ಸ್ಥಿತಿಗಳ ಆಸನದಲ್ಲಿ ಕೂತ್ಕೊಳ್ಳಿ ಮತ್ತು ಆ ಸ್ಥಿತಿಯ ಅನುಭವ ಮಾಡಿರಿ. ಆ ಸ್ಥಿತಿಯ ಅನುಭವ ಮಾಡುವುದಕ್ಕಾಗಿ ಮನಸ್ಸು ಹಾಗೂ ಬುದ್ಧಿಗೆ ಆದೇಶ ಕೊಡಿ. ಸಂಕಲ್ಪ ಮಾಡಿದ ಕೂಡಲೇ ಆ ಸ್ಥಿತಿಯಲ್ಲಿ ನೀವು ಸ್ಥಿತ ಆಗಿ ಬಿಡಬೇಕು. ಆ ರೀತಿಯಲ್ಲಿ ಕ್ಷಣದಲ್ಲಿ ಸಂಕಲ್ಪ ಬಂದು ಕೂಡಲೇ ಯಾರು ಆ ಸ್ಥಿತಿಯಲ್ಲಿ ಸ್ಥಿತ ಆಗ್ತಾರೆ, ಅಂತಹ ಮಕ್ಕಳಿಗೆ ರಾಜಯೋಗಿಗಳು ಸ್ವರಾಜ್ಯ ಅಧಿಕಾರಿಗಳು ಅಂತ ಹೇಳಲಾಗ್ತದೆ. ಶ್ಲೋಗನ್. वफादार वह है जिसे संकल्प में भी कोई देहधारी आकर्षित न करे. ವಿಶ್ವಾಸ ಪಾತ್ರ ಅಥವಾ ನಂಬಿಗಸ್ತ ಯಾರೆಂದರೆ ಯಾರನ್ನ ದೇಹಧಾರಿಗಳು ಸಂಕಲ್ಪದಿಂದನೂ ಆಕರ್ಷಣೆ ಮಾಡೋದಿಲ್ಲ. ಯಾರು ಸಂಕಲ್ಪದಿಂದನೂ ಅನ್ಯ ದೇಹಧಾರಿಗಳ ಕಡೆಗೆ ಆಕರ್ಷಿತ ಆಗೋದಿಲ್ಲವೋ ಅವರೇ ನಿಜವಾದ ವಿಶ್ವಾಸಪಾತ್ರ ಮಕ್ಕಳು. ಅಚ್ಚ. ಓಂ ಶಾಂತಿ. ಓಂ ಶಾಂತಿ.